ಜಗನ್ನಾಥ್, ನನ್ನನ್ನು ಅಂದು ನಿಮ್ಮನ್ನು ಒಂಟಿಯಾಗಿ ಬಿಟ್ಟು ಹೋಗಬಾರ್ದಾಗಿತ್ತು. ನಾನು ಆ ಶ್ರೀಕಾಂತನ ಕೊಲೆ ಮಾಡ್ತಾನಂತ ನಾನು ಓಡೋಡಿ ಹೊರಟು ಹೋಗಿಬಿಟ್ಟೆ. ದಯವಿಟ್ಟು ನಂಗೆ ಕ್ಷಮಿಸಿಬಿಡಿ. ನೋಡಿ, ನನ್ನ ಪ್ರಾಣಕ್ಕೆ ಅಂಜಿ ನಾನು ಓಡಿ ಹೋದೆ ನಿಜ, ಆದರೆ ಅವನು ಪ್ರಾಣನೇ ತೆಗೆದು ಬಿಟ್ರಲ್ಲ ನೀವು. ಅದೇಗೆ? ನಾನು ಹೋದ್ಮೇಲೆ ನಿಮ್ಮಿಬ್ಬರ ನಡುವೆ ಏನಾಯ್ತು ಅಂತ ನನಗೆ ಗೊತ್ತಾಗಲಿಲ್ಲ. ಏನಾಯ್ತು? ಶಕುಂತಲಾ, ನನ್ನ ಕೋಪಾಗ್ನಿಯ ಜಾಲಿಯಲ್ಲಿ ನನ್ನ ಎದುರಾದವರನ್ನು ಸುಮ್ಮನೆ ಬಿಟ್ಟಿಲ್ಲ. ನಿನ್ನ ಮಗ ನನ್ನ ಮೇಲೆ ಕೆಂಡ ಕಾಡ್ತಿದ್ದ. ಅವನಿಗೆ ಕೊನೆಗೆ ನಾನು ನನ್ನ ಚಾಕು ಚೂರಿದಿಂದನೇ ತುಚ್ಚಿ ಕೊಂದು ಬಿಟ್ಟೆ ಅಷ್ಟೇ. ನಿನಗಿದು ಇಷ್ಟವಿಲ್ಲದಿದ್ದರೆ ಇಲ್ಲಿ ಇಷ್ಟಕ್ಕೆ ನಿಂದಿಸು ನಮ್ಮ ಕಳ್ಳ ಪ್ರೇಮವನ್ನು. ಯಾಕೆ ಜಗದೀಶ್, ದಯವಿಟ್ಟು ಇಂಥ ಮಾತಾಡಬೇಡಿ. ನಾನು ಯಾವತ್ತೂ ಆ ರೀತಿ ನಿಮಗೆ ಮಾತಾಡಿಲ್ಲ. ನಾನು ನಿಮ್ಮನ್ನು ಪ್ರೀತಿಯಿಂದಲೇ ನೋಡ್ಕೊಳ್ತಾ ಇದ್ದೀನಿ. ನೋಡಿ, ಇನ್ನೊಂದು ಮಾತು, ಅದೇನೆಂದರೆ ಮಾಡದ ಅಪವಾದವನ್ನು ಈಗ ಜಗದೀಶ್ ಮೇಲೆ ಹೊರಿಸಿ ಅವನಿಗೆ ಜೈಲಿಗಂತೂ ಕಳಿಸಿದ್ರಿ ನೀವು. ಈಗ ಬಿಡುಗಡೆಯಾಗಿ ಬಂದಿದ್ದಾನೆ ಅವನು. ಈಗ ಸೇಡು ಅಂತ ಏನಾದರೂ ಅವನು ಸೇಡು ತೀರಿಸ್ಕೋದಕ್ಕೆ ಮುಂದೆ ಹೋದರೆ ಮುಂದೆ ನಿಮಗೇನಾದರೂ ಅನಾಥ ಆಗ್ಬಹುದು ಅಂತ ನಾನು ನಿಮಗೆ ಜಾಗೃತಿಯನ್ನು ನೀಡ್ತಾ ಇದ್ದೀನಿ. ಸ್ವಲ್ಪ ಎಚ್ಚರದಿಂದಿರೋದು ಒಳ್ಳೆದಲ್ವೇನು? ನನ್ನ ಮೇಲೆ ಸೇಡು ತೀರಿಸಿಕೊಳ್ಳಲು ಗಂಡು ಈ ಊರಿನಲ್ಲೇ ಇಲ್ಲ. ಒಂದು ವೇಳೆ ಹುಟ್ಟಿದರು ಅವರಿಗೂ ಸುಮ್ಮನೆ ಬಿಡುವುದಿಲ್ಲ. ಆದರೆ ಇದೇ ಊರಿನಲ್ಲಿ ಒಬ್ಬ ಮುಟ್ಟಾಳ ನನ್ನ ಕಾರ್ಯಕ್ಕೆ ಕೈ ಹಾಕಿದ್ದಾನೆ. ಅವನಿಗೂ ಒಂದು ದಿನ ಅಧೋಗತಿ ಕಾಣಿಸುವ ತನಕ ನನ್ನ ಆತ್ಮಕ್ಕೆ ಶಾಂತಿವಿಲ್ಲ. ಜಗನ್ನಾಥ್, ಈ ಊರಿನಲ್ಲಿ ಯಾರು ಅವನು? ಯಾರು ಆ ನೀಚ? ಯಾರು ಆ ಕದೀಮ? ಹೇಳಿ ನನ್ನ ಮುಂದೆ ಅವನ ಹೆಸರು. ಮತ್ತಾರಿದ್ದಾರೆ ಈ ಊರಿನಲ್ಲಿ? ಆ ಡಾಕ್ಟರ್ ಪ್ರಕಾಶ್ ನನ್ನ ಕಾರ್ಯಕ್ಕೆ ಕೈ ಹಾಕಿದ್ದಾನೆ. ಆ ಡಾಕ್ಟರ್ ಪ್ರಕಾಶ್ ಅವನಿಗೂ ಒಂದಿನ ಆಕಾಶತ್ತಿಗೆ ಹಾರಿಸುವ ತನಕ ನನ್ನ ಆತ್ಮಕ್ಕೆ ಶಾಂತಿವಿಲ್ಲ. ಓಹೋ, ಆ ಡಾಕ್ಟರ್ ಪ್ರಕಾಶ್ ಅವನು ಬೀದಿಯಲ್ಲಿ ಒಂದು ದವಾಖಾನೆ ಇಟ್ಕೊಂಡು ಸುಮ್ಮನೆ ನೆಮ್ಮದಿಯಿಂದ ಇರುವುದು ಬಿಟ್ಟು ಈ ರೀತಿ ಪಿತೂರಿಯನ್ನು ಊದ್ತಾ ಇದ್ದಾನೆ. ಅಷ್ಟೇ ಅಲ್ಲ, ವಿಧವೆಯಾಗಿ ಬಿದ್ದಿರುವ ಆ ಶೀಲಾಳನ್ನು ಮದುವೆ ಮಾಡಿಕೊಂಡು ಮಹಾರಾಣಿಯಾಗಿ ಇಟ್ಟಿದ್ದಾನಂತ ಆ ನೀಚ. ಅದೆಲ್ಲ ನಾನು ಆವಾಗಲೇ ಕೇಳಿಕೊಂಡೆ. ಆ ನೀಚನಿಗೆ ಒಂದು ದಾರಿ ನಾವು ತೋರಿಸಲೇಬೇಕು. ಇದೆಲ್ಲ ಆಗುದು ಒಳ್ಳೆದಕ್ಕೆ. ಶಕುಂತಲಾ, ಯಾಕಂದ್ರೆ ಒಂದು ವೇಳೆ ಆ ಶೀಲಾ ನಿನ್ನ ಸೊಸೆಯಾಗಿ ನಿನ್ನ ಮನೆಯಲ್ಲಿ ಕುಳಿತುಕೊಂಡರೆ ನಿನಗ ಬರಬೇಕು ಆಸ್ತಿಯಲ್ಲಿ ಸಮಭಾಗಿಯಾಗಿ ಇರ್ತಿದ್ದಳು. ಈಗ ಆ ಆಸ್ತಿಗೆ ಯಾರು ಅಧಿಕಾರ ಇಲ್ಲ. ಆ ಆಸ್ತಿಗೆ ಎಲ್ಲ ನಿನ್ನದೇ ಸರ್ವಾಧಿಕಾರ ಅಂತ ಭಾವಿಸು. ಓಹೋ, ನೀವು ಮಾಡಿದ ಪ್ಲಾನ್ ತುಂಬಾ ಚೆನ್ನಾಗಿದೆ. ಒಳ್ಳೆಯದೇನೇ ಮಾಡಿದ್ರಿ. ಎಷ್ಟಾದ್ರೂ ನೀವು ನನ್ನ ಹೃದಯದ ರಾಜ ಅಲ್ವೇ? ನನ್ನ ಮನ್ಮಥ ರಾಜ ನೀವು. ಹೌದೇನು ಶಕುಂತಲಾ? ಇನ್ನೊಂದು ಮುಖ್ಯವಾದ ವಿಷಯ, ಶ್ರೀಕಾಂತನೆಂದು ನಾನೇ ಕೊಲೆ ಮಾಡಿದಿರೆಂದು ಯಾರು ಮುಂದಾದರೂ ಬಾಯಿ ಬಿಡಬಾರ್ದು. ನಮ್ಮ ಈ ಕಳ್ಳ ಪ್ರೇಮ ಹಚ್ಚು ಹಸಿರಾಗಿ ಇರಬೇಕಾದ್ರೆ ನಾವು ದಿನಕ್ಕೊಂದು ನಾಟಕ ಪ್ರಾರಂಭಿಸಲೇಬೇಕು. ನನ್ನ ಪ್ರೇಮ ನಾಟಕದಲ್ಲಿ ನಿನಗೆ ನಾಯಕಿ ಸ್ಥಾನ ಸಿಕ್ಕಾಗ ನಿನ್ನ ಮನಸ್ಸಿಗೆ ಬಂದಂತೆ ನೀ ಕುಣಿಬಹುದು. Thank you.